ಬೆಂಗಳೂರಿನಲ್ಲಿ ರಾರಾಜಿಸ್ತಾ ಇದೆ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು. ಕೋರ್ಟ್ ಆದೇಶ ಇದ್ರೂ ಕೂಡ ಕ್ಯಾರೆ ಎನ್ನುವುದ ರಾಜಕಾರಣಿಗಳು ಬ್ಯಾನರ್ ಅಳವಡಿಸಿದ್ರೆ ಫೈನ್ ಹಾಕ್ತೀವಿ ಅಂತ ಹೇಳಿರುವಂತಹ ಡಿಕ್ ಬೆಂಗಳೂರಿನಲ್ಲಿ ರಾರಾಜಿಸ್ತಾ ಇದೆ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು. ಕೋರ್ಟ್ ಆದೇಶ ಇದ್ರು ಯಾರೇ ಅನ್ನೋದಂತಹ ರಾಜಕಾರಣಿಗಳು ಬ್ಯಾನರ್ ಅಳವಡಿಸಿದ್ರೆ ಫೈನ್ ಅಂತ ಹಾಕ್ತೀವಿ ಅಂತ ಹೇಳಿರುವಂತಹ ಡಿಕ್. ಆದ್ರೆ ಸಿಎಂ ಪಕ್ಷದ ನಾಯಕರಿಂದ ಕಾನೂನು ಉಲ್ಲಂಘನೆ. ಮಾಜಿ ಸಚಿವ ಜಮೀರ್ ಹುಟ್ಟುಹಬ್ಬಕ್ಕೆ ಬ್ಯಾನರ್ ಹಾವಳಿ. ಜಯಮಹಲ್ ರಸ್ತೆ ಜಮೀರ್ ಬ್ಯಾನರ್ಗಳ ಹಾವಳಿ. ಅನಧಿಕೃತ ಬ್ಯಾನರ್ ಅಳವಡಿಸಿದಂತಹ ಜಮೀರ್ ಫ್ಯಾನ್ಸ್ ಬ್ಯಾನರ್ ಅಳವಡಿಕೆ ಮಾಡಿದ್ರೆ ತೆರವು ಮಾಡಿದಂತಹ ಜಿಬಿಎ ಬ್ಯಾನರ್ ಅಳವಡಿಕೆ ಮಾಡುವುದಕ್ಕೆ ಅನುಮತಿ ಕೊಟ್ಟಿದೆಯಾ? ರಾಜಕಾರಣಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನ? ಪಾಲಿಕೆ ನಡೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಸಾರ್ವಜನಿಕರು. ಇದರ ಬಗ್ಗೆ ವಿನೋದ್ ನಮ್ಮ ಪ್ರತಿನಿಧಿ ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಹೋರಾಟ ಜಾಗದಲ್ಲಿ ಆಗಲಿ ಜೊತೆಗೆ ಒಂದು ಬ್ಯಾನರ್ ಅಳವಡಿಕೆ ಮಾಡಬಾರದಂತ ಒಂದು ಹೈಕೋರ್ಟ್ ಸೂಚನೆ ಮತ್ತೆ ಜಿಬಿ ಅಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಆದೇಶ ಇದ್ರು. ಈ ಒಂದು ಕಟ್ಟುನಿಟ್ಟಿನ ಆದೇಶ ಮೀರುವ ಸಹ ಒಂದು ನಗರದ ಹಲವು ಭಾಗಗಳಲ್ಲಿ ಒಂದು ಅಕ್ರಮವಾಗಿ ಬ್ಯಾನರ್ ಅಳವಡಿಕೆ ಕೆಲಸಗಳನ್ನ ಕೆಲವೊಂದು ಪ್ರಮುಖ ರಾಜಕೀಯ ಮುಖಂಡಗಳ ಬೆಂಬಲಿಗರು ಮಾಡ್ತಿದ್ದಾರೆ. ಈಗ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಜಯಮಹಲ್ ರಸ್ತೆಯಲ್ಲಿ ಇದ್ದೀನಿ. ಅಂದ್ರೆ ಜಯಮಹಲ್ ರಸ್ತೆ ಚಾಮರಾಜ ವಜ್ರ ಒಂದು ಏನು ಪ್ಯಾಲೇಸ್ ಬರ್ತದೆ ಅಲ್ಲಿ ಇರ್ತಕ್ಕಂಥದ್ದು ಒಂದು ಏನು ಬ್ಯಾನರ್ಗಳನ್ನ ಅಂದ್ರೆ ಆಗಸ್ಟ್ 1ರಂದು ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬ ಇತ್ತು. ಆ ಒಂದು ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಫ್ಲೆಕ್ಸ್ ಗಳನ್ನ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಈಗ ಸೂಚನೆ ಇದೆ, ಯಾವುದೇ ಕಾರಣಕ್ಕೂ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಬಾರ್ದು. ಜೊತೆಗೆ ಆ ಒಂದು ಬ್ಯಾನರ್ ಅಳವಡಿಕೆ ಮಾಡೋಕ್ಕೂ ಕೆಲವೊಂದಿಷ್ಟು ಸಂಬಂಧಪಟ್ಟಂತ ಸಂಸ್ಥೆಗಳ ಹತ್ರ ಪರ್ಮಿಷನ್ ತೆಗೆದುಕೊಳ್ಳಬೇಕನ್ನುವ ಒಂದು ಕಟ್ಟುನಿಟ್ಟಿನ ಸೂಚನೆ ಇದೆ. ಇಷ್ಟೆಲ್ಲ ಸೂಚನೆಗಳು ಇದ್ರೂ ಸಹ ಈ ಒಂದು ಜಯಮಹಲ್ ಮುಖ್ಯ ರಸ್ತೆಯಲ್ಲಿ ಒಂದು 106 ಒಂದು ಅನಧಿಕೃತವಾಗಿ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿದ್ರೆ, ಆದ್ರೆ ಈ ಒಂದು ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಒಂದು ಜಿಬಿ ಹತ್ರ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಆದ್ರೆ ಇಲ್ಲಿ ಬಂದಿರತಕ್ಕಂತ ಒಂದು ಬ್ಯಾನರ್ ಅಳವಡಿಕೆ ಮಾಡ್ತಕ್ಕಂಥವ್ರು ಯಾವುದೇ ರೀತಿ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತದೆ. ಆದ್ರೆ ಇವರಿಗೆ ಪರ್ಮಿಷನ್ ಕೊಡೋದಾದ್ರೂ ಯಾರು? ಯಾಕಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಗರಗಳಲ್ಲಿ ಫ್ಲೆಕ್ಸ್ ಗಳನ್ನ ಅಳವಡಿಕೆ ಮಾಡಬೇಡಿ, ಅದರನ್ನು ಫ್ಲೆಕ್ಸ್ ಅಳವಡಿಕೆ ಮಾಡಿದ್ರೆ ಸ್ವಪಕ್ಷವರು ಆಗಿರ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀನಿ. ಹಾಗಾದ್ರೆ ಜಮೀರ್ ಅಹಮದ್ ಆಪ್ತರವರಿಗೆ ಒಂದು ಅವ್ರ ಮೇಲೆ ಕ್ರಮ ಇಲ್ವಾ? ಅವ್ರಿಗೆ ಯಾಕೆ ಹಾಕೋಕೆ ಈ ಒಂದು ಬ್ಯಾನ್ ಗಳನ್ನ ಅಳವಡಿಕೆ ಮಾಡಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಟ್ರಿ ನೀವು ಅನ್ನೋದು ಸಾರ್ವಜನಿಕ ಒಂದು ಆರೋಪವನ್ನು ವ್ಯಕ್ತಪಡಿಸಿದೆ. ಅಂದ್ರೆ ಇಲ್ಲಿ ಬೇರೆ ಯಾರಾದ್ರೂ ಸಾರ್ವಜನಿಕರು ಏನಾದ್ರೂ ಒಂದು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿದ್ರೆ ಅವರಿಗೂ ಒಂದು ನ್ಯಾಯ, ಜೊತೆಗೆ ರಾಜಕೀಯ ಮುಖಂಡರು ಅಂದ್ರೆ ರಾಜಕೀಯ ಪಕ್ಷಗಳ ನಾಯಕರುಗಳು ಒಂದು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿಕೊಂಡ್ರೆ ಅವ್ರಿಗೊಂದು ನ್ಯಾಯನಾ? ಸೊ ಹೀಗಾಗಿ ಜಿಬಿ ಅಧಿಕಾರಿಗಳು ಒಂದು ಇಬ್ಬಗೆ ನೀತಿ ಅಂದ್ರೆ ತಾರತಮ್ಯ ನೀತಿಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗುದು ಯಾವ ತರ ಇಲ್ಲಿ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಅವುಗಳನ್ನ ತೆರವು ಮಾಡ್ಬೇಕಲ್ವಾ? ಯಾಕಂದ್ರೆ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ನಗರದ ಹಲವು ಭಾಗಗಳಲ್ಲಿ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಬಾರ್ದು, ಇದರಿಂದ ನಗರದ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಇಷ್ಟೆಲ್ಲ ಕೋರ್ಟ್ ಸೂಚನೆ ಇದ್ರು ಜಿಬಿ ಅಧಿಕಾರಿಗಳಿಗೆ ಇವುಗಳು ಬ್ಯಾನರ್ ಗಳು ಕಾತಿಲ್ವಾ? ಬ್ಯಾನರ್ ಗಳು ಕಂಡ್ರು ಕಣ್ಣಿಗೆ ಕಂಡು ಕಾಣದಂತಿದ್ದಾರೆ ಜಿಬಿ ಅಧಿಕಾರಿಗಳು. ಏನ್ ಮಾಡ್ತಾರೆ ಇದರಲ್ಲಿ ಅಂದ್ರೆ ಪ್ರಸ್ತುತವಾಗಿ ಈ ಒಂದು ಜಿಬಿ ಅಧಿಕಾರಿಗಳು ಈ ನಿರ್ಲಕ್ಷ್ಯ ನೋಡಿದ್ರೆ ಇಲ್ಲಿ ಕರ್ತವ್ಯ ಲೋಪ ಅಥವಾ ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಿದ್ದಾರೆ. ಎರಡನೇದು ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದಾರೆ. ಮೂರನೇದು ಇನ್ನು ಯಾಕೆ ಇವರು ಏನಾದ್ರು ಪರ್ಮಿಷನ್ ಪರ್ಮಿಷನ್ ತಗೊಂಡು ಎಷ್ಟು ದಿನಕ್ಕೆ? ಯಾಕಂದ್ರೆ ಒಂದು ಬ್ಯಾನರ್ ಹಾಕಕ್ಕೆ ಇಂತಿಷ್ಟು ದಿನಗಳಂತ ಪರ್ಮಿಷನ್ ಇರ್ತದೆ. ಆದ್ರೆ ಇವರು ಆಗಸ್ಟ್ 1ರಂದು ಹಾಕಿರ್ತಕ್ಕಂಥ ಬ್ಯಾನರ್ ಇದುವರೆಗೆ ತೆರವು ಮಾಡಿಲ್ಲ ಅಂದ್ರೆ ಹಾಗಾದ್ರೆ ಜಿಬಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಬೇಜವಾಬ್ದಾರಿತನ ಇಲ್ಲಿ ಪದೇ